ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರೆ ನಾಳೆ 7/7/2025 ಅಂದ್ರೆ ಪೋರ್ಟಲ್ ನಡೀತಾ ಇದೆ, 777 ಪೋರ್ಟಲ್ ನಡೀತಾ ಇದೆ. ಆ ವಿಚಾರವಾಗಿ ನಾನು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೇನೆ. ಇದು 7/7 ಅಂತ ಹೇಳಿದ್ರೆ ಇದು ರಿಚುವಲ್. ನಾವು ಯಾವ ತರ ಮ್ಯಾನಿಫೆಸ್ಟ್ ಮಾಡ್ತೀವಿ, ನಮ್ಮ ಜೀವನದಲ್ಲಿ ನಮಗೆ ಏನ್ ಬೇಕು ಅನ್ನೋದನ್ನ ಇವತ್ತು ಮ್ಯಾನಿಫೆಸ್ಟ್ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಂದ್ರೆ ಈ ರೀಡಿಂಗ್ ಅಲ್ಲಿ ಪ್ರತಿಯೊಬ್ಬರಿಗೂ ನಮ್ಮದೇ ಆದ ಕನಸು ಇರುತ್ತೆ. ಆ ಕನಸನ್ನ ಹೇಗೆ ಈಡೇರಿಸ್ಕೋಬೇಕು, ನಮ್ಮ ಜೀವನದಲ್ಲಿ ನಮಗೆ ಏನೆಲ್ಲ ಬೇಕು ಅನ್ನೋದನ್ನ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಮತ್ತೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ರಿಚುವಲ್ ಮಾಡ್ಬೋದು, ಇದನ್ನ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಮತ್ತೆ ಈ ರಿಚುವಲ್ ಅಂದ್ರೆ 7/7/2025 ನಮಗೆ ಯಾವೆಲ್ಲ ಆಪ್ಷನ್ಸ್ ಅಂದ್ರೆ ಅಪರ್ಚುನಿಟಿಗಳು ನಮ್ಮ ಜೀವನದಲ್ಲಿ ಬರುತ್ತೆ, ಯೂನಿವರ್ಸ್ ನಮಗೆ ಏನೆಲ್ಲ ಸಂದೇಶ ಕೊಡಕ್ ಇಷ್ಟಪಡ್ತಾರೆ ಅನ್ನೋದನ್ನ ಈ ರೀಡಿಂಗ್ ಮುಖಾಂತರ ಟ್ಯಾರೋ ಡೆಕ್ ಒಳಗೂ ಸಹಿತ ನಿಮಗೆ ತಿಳಿಸ್ಕೊಡ್ತೀನಿ. ಆಯ್ತಾ. ಇವತ್ತು ಏನಪ್ಪಾ ಅಂದ್ರೆ ನಾಳೆ ರಿಚುವಲ್ ಹೇಗ್ ಮಾಡ್ಬೇಕು, ನಾವು ಯಾವ ತರ ಮ್ಯಾನಿಫೆಸ್ಟ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಅದಕ್ಕೆ ಬೇಕಾಗಿರೋದು ಪಲಾವ್ ಎಲೆ, ಅಥವಾ ಪಲಾವ್ ಎಲೆ ಇಲ್ಲ ಅಂದ್ರೆ ಹಾಳೆ, ವೈಟ್ ಹಾಳೆ, ಅದ್ರೊಳಗೆ ರೆಡಿ ಮಾಡ್ಕೋಬೇಕು. ಅದು ಯಾವ ಟೈಮಿಂಗ್ ಅಲ್ಲಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಬೆಳಗಿನ ಟೈಮ್ 7 ಅಂದ್ರೆ AM 7 AM ನೀವು ಆ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ಅಂದ್ರೆ ನಿಮ್ಮ ರಿಚುವಲ್ನ ಒಂದು ಹಾಳೆಯಲ್ಲಿ ಅಥವಾ ಪಲಾವ್ ಎಲೆಯಲ್ಲಿ ಬರಿಬಹುದು. ಯಾವ ತರ ಬರಿಬೇಕು, ನಾವು ಯಾವ ತರ ಬರೆದ್ರೆ ನಮಗೆ ಬೇಗ ಅಟ್ರಾಕ್ಟ್ ಆಗುತ್ತೆ, ಈ ರಿಚುವಲ್ ನಮಗೆ ಎಷ್ಟು ಬೇಗ ಇದು ಆಗುತ್ತೆ ಅಂದ್ರೆ, ಯಾಕಂದ್ರೆ 7/7 ಅಂದ್ರೆ ಡೇಟ್ ನಮ್ದು 7/7 ಮತ್ತೆ ಟೋಟಲ್ ಮಾಡಿದ್ರೆ 25, ಅದು ಸಹಿತ 7 ಅಂದ್ರೆ ನಮಗೆ ಆದಷ್ಟು ಬೇಗ ನಮ್ಮ ಕನಸುಗಳು ಈಡೇರುವಂತಹ ಡೇಟ್ ಆಗಿದೆ ಇದು. ಹಾಗಾಗಿ ಇನ್ನೂ ಫಾಸ್ಟ್ ಆಗಿ ಆಗ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಆ ಪಲಾವ್ ಎಲೆ ಮೇಲೆ ರೆಡ್ ಸ್ಕೆಚ್ ಪೆನ್ ಅಥವಾ ರೆಡ್ ಪೆನ್ ಯೂಸ್ ಮಾಡ್ಬೋದು. ನಾವು ಆ ಪೆನ್ ಯೂಸ್ ಮಾಡಿ ನಮ್ಮಲ್ಲಿ ಗೋಲ್ಗಳು, ನಮ್ಮ ಜೀವನದಲ್ಲಿ ನಮಗೆ ಏನ್ ಬೇಕು, ನಮಗೆ ನಮ್ಮ ಜೀವನಕ್ಕೆ ಏನೆಲ್ಲ ಅವಶ್ಯಕತೆ ಇದೆ, ಆ ಅವಶ್ಯಕತೆಗೆ ತಕ್ಕಂತಹ ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು. ಅಂದ್ರೆ ನಮಗೆ ಈಗ ಹಣ ಬೇಕಿತ್ತಪ್ಪ ಅಂತ ಹೇಳಿದ್ರೆ ನಾನು ನನ್ನ ಜೀವನದಲ್ಲಿ ಹಣವನ್ನು ತುಂಬಾನೇ ಅಟ್ರಾಕ್ಟ್ ಮಾಡಿದೀನಿ, ಅಥವಾ ನನ್ನ ಜೀವನದಲ್ಲಿ ತುಂಬಾನೇ ಹಣ ಹರಿದು ಬರ್ತಾ ಇದೆ ಅಂತ ಹೇಳಿ ಆತರ ಪಾಸಿಟಿವ್ ಆಗಿರ್ಬೇಕು. ನಾವು ಏನೇ ಒಂದು ಬರೆದ್ರೂ ಸಹಿತ ಪಾಸಿಟಿವ್ ಥಿಂಕಿಂಗ್ ಆಗಬೇಕು. ಈಗ ನಮ್ಮ ವಿಶ್ ಎಷ್ಟಾಗ್ಬೇಕಪ್ಪ ಅಂದ್ರೆ 7 ವಿಶ್ ಆಗ್ಬೇಕು. 7 ಪಲಾವ್ ಎಲೆ ತಗೋಬೇಕು. 7 ಪಲಾವ್ ಎಲೆ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಸ್ಕೆಚ್ ಪೆನ್ ಅಥವಾ ಪೆನ್ ರೆಡಿ ಮಾಡಿ ಇಟ್ಕೊಳ್ರಿ, ಅಥವಾ ವೈಟ್ ಹಾಳೆ ಪೆನ್, ಇದು ಪಲಾವ್ ಎಲೆ ಇಲ್ಲ ಅಂದ್ರೆ ಅದನ್ನ ರೆಡಿ ಮಾಡ್ಕೊಂಡು 7 ವಿಶ್ ಅಂದ್ರೆ ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರೋದು, ನಮ್ಮ ಜೀವನಕ್ಕೆ ಯಾವುದು ಅತಿ ಅವಶ್ಯಕ, ನಮಗೆ ಈಸಿಯಾಗಿ ಸಿಗುವಂತಹ 7 ವಿಶ್ ಅನ್ನ ನಾವು ಇದು ಮಾಡ್ಕೋಬೇಕು. ನೀವು ವರ್ಕ್ ಮಾಡ್ತಾ ಇದ್ರಿ ಅಂದ್ರೆ ಸ್ಯಾಲ್ರಿ ಇನ್ಕ್ರೀಸ್ ಆಗ್ಬೇಕು ಅಂದ್ರೆ, ನನಗೆ ಸ್ಯಾಲ್ರಿ ನೀವ್ ಎಷ್ಟು ಅನ್ಕೋತೀರ ಆ ಸ್ಯಾಲ್ರಿ ಅಷ್ಟು ನನ್ನ ಅಮೌಂಟ್ ಬರ್ತಾ ಇದೆ, ನನ್ನ ಜೀವನಕ್ಕೆ ಅತಿ ಸರಳವಾಗಿ ಬರ್ತಾ ಇದೆ. ನಾವು ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಅದು ನಾನು ನಮ್ಮ ಹಸ್ಬೆಂಡ್ ತುಂಬಾನೇ ಚೆನ್ನಾಗಿದ್ದೀವಿ, ನನ್ನ ಫ್ಯಾಮಿಲಿ ತುಂಬಾ ಚೆನ್ನಾಗಿದೆ, ನಾನು ತುಂಬಾ ಒಳ್ಳೆ ಸಂಬಂಧವನ್ನು ಹೊಂದಿದ್ದೇವೆ ಅಂತ ಹೇಳಿ ಬರೀಬಹುದು. ಅಥವಾ ನಾವು ಒಂದ್ ಕಾರ್ ಬೇಕಾಗಿತ್ತು ನಮಗೆ, ನಾನು ಈ ಕಾರ್ ತಗೊಂಡಿದ್ದೀನಿ, ಇದು ನನ್ನ ಜೀವನದಲ್ಲಿ ತುಂಬಾನೇ ನನಗೆ ಹೆಲ್ಪ್ ಮಾಡಿದೆ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ಏನಾದ್ರು ನೀವು ಸೈಟ್ ತಗೋಬೇಕು, ನಾನು ಈ ಸೈಟ್ ತಗೊಂಡೆ, ತುಂಬಾನೇ ನನಗೆ ಹೆಲ್ಪ್ಫುಲ್ ಆಯ್ತು, ನನ್ನ ಜೀವನವನ್ನು ಇನ್ನೂ ಅದ್ಭುತವಾಗಿ ಮಾಡಿದೆ ಅಂತ ಹೇಳಿ ಸಹಿತ ಬರೀಬಹುದು. ಇನ್ನು ನೀವು ನಿಮ್ಮ 7 ಗೋಲ್ಸ್ ಇದೆ ಅಂತ ಹೇಳ್ತಲ್ಲ, ನಿಮ್ಮ 7 ಗೋಲ್ಸ್ ಯಾವ್ದಾದ್ರು ಆಗಿರ್ಬೋದು. ನಿಮಗೆ ಕೆಲಸ ಬೇಕಿತ್ತು ಅಂದ್ರೆ, ನನಗೆ ಈ ತರ ಕೆಲಸ ನನ್ನ ಜೀವನದಲ್ಲಿ ಬಂದಿದೆ, ನನಗೆ ಇಂತ ಅದ್ಭುತವಾದ ಕೆಲಸ ಕೊಟ್ಟಿದ್ದಕ್ಕೆ, ನನಗೆ ಇಂತ ಅದ್ಭುತವಾದ ಜೀವನ ಕೊಟ್ಟಿದ್ದಕ್ಕೆ ತುಂಬಾನೇ
ಖುಷಿ ಆಯ್ತು, ತುಂಬಾನೇ ಖುಷಿ ಆಯ್ತು. ಮತ್ತೆ ನನ್ನ ಸಂತೋಷದ ಜೀವನವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಆ 7 ವಿಷನು ಪಲಾವ್ ಎಲೆ ಮೇಲೆ ಬರಿಬೇಕು. ಬರೆದು ಅದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದು 7 ಬರಿಬೇಕು. ನೀವು ಇಲ್ಲ ಅಂದ್ರೆ ನಿಮ್ಗೆ ಅಷ್ಟ ಟೈಮಿಗೆ 7 ವಿಷ್ ಬರೆಯಕ್ಕಾಗ್ಲಿಲ್ಲ ಅಂದ್ರೆ ಕೊನೆ ಪಕ್ಷ 7 ವಿಷನು ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಬರ್ದಿಟ್ಕೊಂಡು ಆ 7 ಅನ್ನೋ ಟೈಮಿಗೆ ನಿಮ್ ಇದ್ರಲ್ಲಿ ಆ ಟೈಮಿಗೆ ಅವೆಲ್ಲಾ ಪಲಾವ್ ಎಲೆಗಳನ್ನ ಅಥವಾ ಹಾಳೆಯನ್ನ ಹಿಂಗ್ ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ಚಾರ್ಜ್ ಮಾಡ್ಬೋದು. ನೀವು ನಿಮ್ಮ ಏನ್ ಗೋಲ್ ಇದಾವೆ ಆ ಗೋಲ್ ಅನ್ನ ಈ ತರ ಕೈಯಲ್ಲಿ ಇಟ್ಕೊಂಡು ಮೆಡಿಟೇಷನ್ ಮಾಡ್ಬೇಕು. ಇದು ನನ್ನ ಜೀವನದಲ್ಲಿ ಇದೆಲ್ಲ ಬಂದಿದೆ, ನನ್ನ ಸಂಬಂಧ ಚೆನ್ನಾಗಿದೆ, ನನಗೆ ಅಮೌಂಟ್ ನಾನು ಅನ್ಕೊಂಡಷ್ಟು ಅಮೌಂಟ್ ಬಂದಿದೆ, ನನ್ನ ಎಲ್ಲಾ ಸಾಲಗಳು ತೀರಿದಾವೆ. ಆಮೇಲೆ ನಿಮಗೆ ನಿಮ್ಮ ಏನ್ 7 ವಿಶ್ ಇದಾವೆ ಆ ವಿಶ್ ಅನ್ನ ನೀವು ಫಿಲ್ಫಿಲ್ ಆಗಿದೆ ಅನ್ನೋ ರೀತಿ ನೀವು ಬರೆದು ಅದನ್ನ ಚಾರ್ಜ್ ಮಾಡಿ ಒಂದ್ ಕಡೆ ಇಡ್ಬೇಕು. ಇಟ್ಟು ನೆಕ್ಸ್ಟ್ ಅದೇನ್ ಮಾಡ್ಬೇಕು, ಒಂದು ಬರ್ನ್ ಮಾಡ್ಬೇಕು ಅವನ್ನ 5 ವಿಶ್, ಅಥವಾ ಹಂಗೇನಾದ್ರು ಇಡ್ಬೋದು, ಅಥವಾ ನಿಮಗೆ ಅದು ಇಟ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಬರ್ನ್ ಮಾಡ್ಬೋದು. ಇದ್ರಲ್ಲಿ ಒಂದ್ ಪ್ಲೇಟ್ ಅಲ್ಲಿ ತಗೊಳ್ಳಿ, ಅದನ್ನ ಪೂರ್ತಿ ಅದನ್ನ ಇದು ಮಾಡ್ಕೊಂಡು ಅದನ್ನ ಬರ್ನ್ ಮಾಡಿ ಯೂನಿವರ್ಸಿಗೆ ತಲುಪಿಸ್ಬಿಟ್ರೆ ಮುಗೀತು, ಆ ವಿಷ್ ಮುಗೀತು. ಅಂದ್ರೆ ನೀವು ಅನ್ಕೊಂಡಿದ್ದು ಆದಷ್ಟು ಬೇಗ, ಎಷ್ಟು ಬೇಗ ಆಗುತ್ತೆ ಅಂತ ಹೇಳಿದ್ರೆ ತುಂಬಾನೇ ಬೇಗ ಆಗುತ್ತೆ. ನೀವು ಕಂಡಂತ ಕನಸು, ನೀವು ಇಷ್ಟಪಟ್ಟಂತಹ ಕೆಲಸ, ನೀವು ಇಷ್ಟಪಟ್ಟಂತ ಸಂಬಂಧ, ನೀವು ಬೇಕಾಗಿದ್ದು ತಗೊಳೋದು ಏನೇ ಒಂದಾಗಿರ್ಬೋದು, ಅದು ನಿಮ್ಮ ಜೀವನಕ್ಕೆ ಅತಿ ಬೇಗ ಅತಿ ಸರಳವಾಗಿ ಬರುತ್ತೆ ನಾಳೆ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ. ಮತ್ತೆ ಈ ತರನೇ ಇದೇ ತರ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಇದೇ ತರನೇ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡ್ತಾ ಬಂದ್ರೆ ಅಂದ್ರೆ ಇನ್ನೂ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಅನ್ನೋದು ಇದು ನನ್ನ ರಿಚುವಲ್. ಈಗ ನಾನು ಅದೇ ತರ ಮಾಡಿದ್ದೇನೆ. ನಾನು ಏನೆಲ್ಲ ಬೇಕು ಅಂತ ಹೇಳಿ ಪಡ್ಕೊಂಡಿದ್ದೀನಿ ಅದೆಲ್ಲ ನನ್ನ ಜೀವನದಲ್ಲಿ ಬಂದಿದೆ, ನನಗೆ ಅದು ಸಿಕ್ಕಿದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ನನ್ನ ಜೀವನದಲ್ಲಿ ಅನುಭವ ಆಗಿರೋದನ್ನ ಮಾತ್ರ ನಾನು ನಿಮಗೆ ಹೇಳ್ತೀನಿ. ಯಾಕಂದ್ರೆ ಈಗ ಸುಮ್ನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ನನಗೆ ಹೇಳಕ್ ಆಗಲ್ಲ. ಯಾಕಂದ್ರೆ ಈಗ ಎಲ್ಲರೂ ಒಂದೇ ತರ ಹೇಳಕ್ಕಾಗಲ್ಲ. ಈಗ ನನ್ನ ಜೀವನದಲ್ಲಿ ನನಗೆ ಅದು ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನ್ ನಿಮಗೆ ಈ ವಿಚಾರನ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೇನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಈಗ ಬೆಳಗ್ಗೆ 7 ಮಾಡಿದ್ರಿ, ಮತ್ತೆ ಇನ್ನು ನೀವು ಇದು ಒಂದೇ ಸರಿ ಮಾಡಿದ್ರೆ ಇದು ನಿಮಗೆ ಮನ್ಸಿಗೆ ಸಮಾಧಾನ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮತ್ತೆ ಸಂಜೆ 7 ಅದೇ ರಿಚುವಲ್ ನ ಮಾಡಬಹುದು. ಇನ್ನು ಆದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ, 100% ರಿಸಲ್ಟ್ ಸಿಗುತ್ತೆ. ಪಲಾವ್ ಎಲೆ ಮೇಲೆ ನೀವು ಯಾವ ತರ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರ ಆ ರಿಸಲ್ಟ್ ನಿಮ್ಗೆ ಆದಷ್ಟು ಬೇಗ ಸಿಗುತ್ತೆ. ಅದು ಸಂಜೆನೂ ಅದೇ ತರನೇ ಮ್ಯಾನಿಫೆಸ್ಟ್ ಮಾಡಿ ಅದೇ ತರನ ವಿಶ್ ಎಲ್ಲ ಬರೆದು ನೀವು ಬರ್ನ್ ಮಾಡಿ ಮತ್ತೆ ಯೂನಿವರ್ಸಿಗೆ ತಲುಪಿಸ್ಬಿಡ್ಬೇಕು. ತಲುಪಿಸಿದೆ ಅಂದ್ರೆ ಇದು ಒಂದಾಯ್ತು. ನೆಕ್ಸ್ಟ್ ಬೆಳಗಿನ ಮತ್ತೆ ನೆಕ್ಸ್ಟ್ ಇದು ಈ 7 ಅನ್ನೋ ಇದಕ್ ಮಾತ್ರ ನಾಳೆ ಒಂದಿನ, ನಾಳೆ ಸಂಜೆ ಮತ್ತೆ ಬೆಳಗ್ಗೆ ಮತ್ತೆ ಸಂಜೆ ಮತ್ತೆ ಬೆಳಗ್ಗೆ 3 ಸರಿ ಮಾಡಿದ್ರೆ ಇನ್ನು ಬೇಗ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ಇದು ಹೇಳ್ತಾರೆ. ಯಾಕಂದ್ರೆ ಈ ಪೋರ್ಟಲ್ ತುಂಬಾನೇ ವಿಶೇಷವಾಗಿದೆ. ಯಾಕಂದ್ರೆ 7 ಬರೀ ಈ ತರ ಡೇಟ್ ಅಲ್ಲಿ ನಮಗೆ ಸಿಗ್ತಾ ಇತ್ತು. ಈಗ ನಮಗೆ ಏನ್ ಬರ್ತದೆ 7/7/2025 ಅಲ್ಲಿ 25 ಟೋಟಲ್ ಮಾಡಿದ್ರೆ 7 ಬರ್ತಾ ಇದೆ. ಹಾಗಾಗಿ ರಿಚುವಲ್ ನಾವು ಎಷ್ಟು ಬೇಗ ನಾವು ಮಾಡ್ತೀವಿ, ನಾವು ಏನೆಲ್ಲ ಅನ್ಕೊಂತೀವಿ, ಏನೆಲ್ಲ ಗೋಲ್ ಇದು ಮಾಡ್ಕೊಂಡಿರ್ತೀವಿ ಅದು ಯೂನಿವರ್ಸಿಗೆ ಬೇಗನೆ ತಲುಪುತ್ತೆ ಅನ್ನೋದು ಇದು ವಿಶೇಷ ಆಗಿರೋದು ಈ ಇದ್ರಲ್ಲಿ. ನೆಕ್ಸ್ಟ್ ಬೆಳಗ್ಗೆನೂ ಸಹಿತ ಅದೇ ತರನೇ ಮಾಡಿ ನಿಮ್ಮ ರಿಚುವಲ್ ನ ಮುಗಿಸಿ ಬಿಡ್ಬೇಕು. ಆಮೇಲೆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಗೆ ನೀವು ಇದೇ ತರನೇ ನೀವು ನಿಮ್ಮ ಗೋಲ್ಸ್ ಅನ್ನೆಲ್ಲ ಬರೆದು ಈ ತರ ಬರ್ನ್ ಮಾಡೋದ್ರಿಂದ ನೀವು ಕಂಡಂತ ಕನಸಾಗಿರ್ಬೋದು, ನೀವು ತಗೋಬೇಕು ಅಂತ ಹೇಳಿ ಮಾಡಿರೋದು ಎಲ್ಲ ಸಹಿತ ನಿಮ್ಮ ಜೀವನದಲ್ಲಿ ಹೊಸದಾಗಿ ಮತ್ತೆ ಬರುತ್ತೆ. ನೀವೇನಾದ್ರೂ ಕಳ್ಕೊಂಡಿದ್ರೆ ಅದು ಸಹಿತ ನಿಮಗೆ ಬರುತ್ತೆ. ಯಾವ್ದಾದ್ರು ಸಂಬಂಧ ಬಿಟ್ಟು ಹೋಗಿತ್ತು ನಿಮ್ಮ ಜೀವನದಲ್ಲಿ ಅಂದ್ರೆ ಸಮಸ್ಯೆ ಆಗಿತ್ತು ಅಂದ್ರೆ ಆ ಸಮಸ್ಯೆನೂ ಪರಿಹಾರ ಆಗಿ ನಿಮಗೆ ಇನ್ನು ಒಳ್ಳೊಳ್ಳೆ ಅಪರ್ಚುನಿಟಿಗಳು ನಿಮ್ಮ ಜೀವನದಲ್ಲಿ ಹುಡುಕಿಕೊಂಡು ಬರ್ತವೆ ಅನ್ನೋದು ಈ ರಿಚುವಲ್ ನ ವಿಶೇಷ. ಓಕೆ, ಮತ್ತೆ ಟ್ಯಾರೋ ಡೆಕ್ ಅಲ್ಲಿ ಯಾವ ಸಂದೇಶ ಇದೆ, ಯೂನಿವರ್ಸ್ ಇಂದ ನಿಮಗೆ ಯಾವ ಸಂದೇಶ ಇದೆ ಅನ್ನೋದನ್ನ ನೋಡೋಣ. ತುಂಬಾ ಜನ ಹಾಗೆ ನೋಡ್ತಾ ಇದ್ರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೆ ಇನ್ನೂ ಹೆಚ್ಚೆಚ್ಚಿನ ವಿಶೇಷವಾದ ವಿಡಿಯೋಗಳನ್ನ ಮಾಡಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದ್ರೆ ನೀವು ಎಷ್ಟು ನನಗೆ ಕಾಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ನನಗೂ ಸಹಿತ ಅಷ್ಟು ವಿಡಿಯೋ ಮಾಡಕ್ಕೆ ಸಹಾಯ ಆಗುತ್ತೆ. ಇಷ್ಟು ದಿನ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದೀರೋ ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು. ಈ ಪೋರ್ಟಲ್ ನ ನಂತರ
ಯಾರಿಗೆಲ್ಲ ಏನೆಲ್ಲ ಅವಕಾಶಗಳು ಬರ್ತಾ ಇದಾವೆ, ಯಾರ್ಯಾರ ಜೀವನದಲ್ಲಿ ಯಾವೆಲ್ಲ ಅಪರ್ಚುನಿಟಿಗಳು ಹುಡುಕಿಕೊಂಡು ಬರ್ತಾ ಇದಾವೆ ಅನ್ನೋದನ್ನ ಇವರು ದ ಫೂಲ್, ಪೇಜ್ ಆಫ್ ಪೆಂಟಿಕಲ್, 6 of pentacle, Knight of cups, 10 of cups. Wow, wonderful card. ಇಲ್ಲಿ ನೀವು ಯಾರಾದ್ರೂ ನಿಮ್ಮ ಯಾವ್ದಾದ್ರು ರಿಚುವಲ್ ಅಥವಾ ನೀವು ಏನಾದ್ರೂ ಕನ್ಸ್ ಕಂಡಿದ್ರಿ ಈ ಟೈಮ್ ಎಲ್ಲ ಆಗ್ಬೇಕು ಅಂತ ಹೇಳಿ ಏನಾದ್ರೂ ನಿಮ್ಮ ಜೀವನದಲ್ಲಿ ಬಿಸ್ನೆಸ್ ಎಲ್ಲ ಆಗಿರ್ಬೋದು ಅಥವಾ ನಿಮ್ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಅಥವಾ ನೀವೇನೇ ಒಂದು ಕನಸು ಕಂಡಿದ್ರಿ ಅಂದ್ರೆ ಈ ರಿಚುವಲ್ ನೀವು ಮಾಡಿದ್ರಿ ಅಂದ್ರೆ ಈಗ ನಾನು ಹೇಳ್ಕೊಟ್ಟಂತಹ ಪಲಾವ್ ಎಲೆ ಮೇಲೆ ಮಾಡುವಂತಹ ರಿಚುವಲ್ ನೀವೇನಾದ್ರು ಮಾಡ್ತಾ ಇದ್ರಿ ಅಂದ್ರೆ ನಿಜವಾಗ್ಲೂ ನಿಮ್ಮ ವಿಶ್ ಫುಲ್ ಆಗೋದಂತೂ ತುಂಬಾ ಖಂಡಿತ. ಯಾಕೆಂದ್ರೆ ಇಲ್ಲಿ ಎಸ್ ಕಾರ್ಡ್ ಬಂದಿದೆ, ತುಂಬಾನೇ ಚೆನ್ನಾಗ್ ಕಾರ್ಡ್ ಬಂದಿದೆ. ನೀವು ಏನೋ ಒಂದು ಕೆಲಸ ಮಾಡ್ತಾ ಇದ್ರಿ ಅಂದ್ರೆ ಅದರಲ್ಲಿ ಯಶಸ್ಸಂತೂ ನಿಮ್ಮ ಜೀವನದಲ್ಲಿ ಬಂದಿದೆ. ನೀವು ಯಾವುದೇ ತರದ ನೀವು ನಿಮ್ಮ ಥಿಂಕಿಂಗ್ ಹೇಗಿತ್ತು ಅಂದ್ರೆ ನಾನು ಎಲ್ಲಾನು ಕಂಡ್ಕೊಂಡಿದೀನಿ, ನನಗೆಲ್ಲ ಸಿಗುತ್ತೆ, ನನ್ನ ಜೀವನದಲ್ಲಿ ಎಲ್ಲ ಆಗಿದೆ. ಒಂಥರ ಯಾವ ತರ ಅಂದ್ರೆ ನನಗೆಲ್ಲನೂ ಇದೆ, ಎಲ್ಲ ಇದೆ, ನನಗೆ ದೇವ್ರು ಎಲ್ಲದನ್ನೂ ಕೊಟ್ಟಿದ್ದಾನೆ ಅಂತ ಹೇಳಿ ನಿಮ್ಮ ವ್ಯಕ್ತಿತ್ವವನ್ನು ಹೇಗೆ ಇಟ್ಕೊಂಡಿದ್ದೀರ ಅಂದ್ರೆ ನಾನು ನಾನು ಅನ್ನೋದನ್ನ ಇಟ್ಕೊಂಡಿದ್ದೀರ. ಅಲ್ಲಿ ನಿಮಗೆ ಏನ್ ಮಾಡ್ತಾ ಇದೆ, ನಾನು ಅಂತ ಹೇಳಿ ಮುಂದೆ ಹೋಗ್ಬೇಡ, ನಾನು ಅಂತ ಮುಂದೆ ಹೋದೆ ಅಂದ್ರೆ ನಿನಗೆ ತುಂಬಾನೇ ಸ್ಟ್ರಗಲ್ ಇದೆ ನಿಮಗೆ. ಅಂದ್ರೆ ಇಲ್ಲಿ ಆಳ ಇದೆ. ನೀವ್ ಏನ್ ಮಾಡ್ತಾ ಇದೀರ, ನನ್ನಲ್ಲಿ ಎಲ್ಲ ಇದೆ, ದೇವ್ರು ನನಗೆ ಎಲ್ಲದನ್ನೂ ಕೊಟ್ಟಿದ್ದಾನೆ ಅಂತ ಹೇಳಿ ನೀವು ಯಾರ ಸಲಹೆನು ಯಾರು ಇದನ್ನು ತಗೊಳ್ದಂಗೆ ನೀವು ಮುಂದೆ ಹೋಗ್ತಾ ಇದ್ದೀರ. ಮುಂದೆ ಹೋಗುವಾಗ ಇಲ್ಲಿ ನಿಮಗೆ ಲಾಯಲ್ಟಿಯಾಗಿ ಒಬ್ಬ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಒಳ್ಳೇದನ್ನ ಬಯಸುವಂತಹ ವ್ಯಕ್ತಿ ಏನ್ ಮಾಡ್ತಾ ಇದಾರೆ, ನಿಮ್ಮನ್ನ ತಡಿತಾ ಇದ್ದಾರೆ. ಆದ್ರೆ ಅವ್ರ ಮಾತನ್ನ ನೀವು ಕೇಳ್ತಾ ಇಲ್ಲ. ಆ ಟೈಮಲ್ಲಿ ನೀವು ಯೂನಿವರ್ಸಲ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ನಿಮ್ಮ ಜೀವನಕ್ಕೆ ಅತಿ ಹತ್ರದಲ್ಲಿರುವಂತಹ ವ್ಯಕ್ತಿ ಹತ್ರಗೆ ನಿಮ್ಮ ಸಮಸ್ಯೆ ಏನೇ ಇರ್ಬೋದು ಅಥವಾ ನಿಮ್ಮ ಏನೋ ಒಂದು, ಈಗ ಬಿಸ್ನೆಸ್ ಮಾಡೋರು, ಈಗ ನನ್ನ ಹತ್ರ ದುಡ್ಡು ಐತಪ್ಪ, ಎಲ್ಲಾ ದುಡ್ಡು ಐತಿ, ಆದ್ರೆ ಅವ್ರು ಹಿಂದೆ ಮುಂದೆ ಯೋಚನೆನೇ ಮಾಡಲ್ಲ. ಏನೋ ನಾನು ಒಂದ್ ಸೈಟ್ ತಗೋತಾ ಇರ್ತೀನಿ ಅಥವಾ ಆ ಸೈಟಿಗೆ ಎಲ್ಲ ಕಾಗದ ಪತ್ರಗಳೆಲ್ಲ ಸರಿ ಇದೆಯಾ ಅಥವಾ ಇಲ್ವಾ ಅಂತ ನಾವು ಯೋಚನೆ ಮಾಡಲ್ಲ. ಈಗ ನನಗೆ ದುಡ್ಡು ಇದೆಯಪ್ಪ, ನನಗೆ ಅದ್ ಬೇಕು, ನನ್ಗೆ ಬೇಕು ಅಂದ್ರೆ ಬೇಕು ಅಂತ ಹೇಳಿ ಈ ತರ ಹೋಗುವಂತಹ ರೀತಿ. ಆಮೇಲೆ ನಾನೀಗ ಬಿಸ್ನೆಸ್ ಮಾಡ್ತೀನಿ, ಓಕೆ ನಾನ್ ಬಿಸ್ನೆಸ್ ಮಾಡ್ತೀನಿ, ಪಾರ್ಟ್ನರ್ ಅಲ್ಲಿ ಮಾಡ್ತೇನೆ, ನಾನು ಹೇಗ್ ಮಾಡ್ತೇನೆ, ನನಗೆ ಬೇಕು, ಅದು ಬೇಕು, ನಾನ್ ಮಾಡೇ ತೀರ್ತೇನೆ ಅಂತ ಹೇಳಿ ಹೋಗುವಂತ ರೀತಿ. ಆ ರೀತಿನ ನೀವು ಚೇಂಜ್ ಮಾಡ್ಕೊಂಡ್ರೆ ಇಲ್ಲಿ, ಯಾಕಂದ್ರೆ ನಾನು ಆತರ ಯಾಕೆ ಹೇಳಿದೆ ಅಂದ್ರೆ ಇಲ್ಲಿ ಪೆಂಟಿಕಲ್ ಹಣದ ವಿಚಾರ, ಇಲ್ಲಿ ಕೊಟ್ಟ ಹಣದ ವಿಚಾರನೆ ಬಂದಿದೆ. ಈ ಹಣದ ವಿಚಾರದಲ್ಲಿ ನೀವು ತುಂಬಾನೇ ಇದ್ರಲ್ಲಿ ವ್ಯಾಮೋಹದಲ್ಲಿದ್ದೀರ. ನನ್ನ ಹತ್ರ ಎಲ್ಲ ಇದೆ, ನನಗೆ ನಾನು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಫೀಲಿಂಗ್ ಅಲ್ಲಿ ನೀವಿದ್ದೀರಾ. ಆ ಫೀಲಿಂಗ್ ಅಲ್ಲಿ ಇದ್ದಾಗ ನಾವು ಮುಂದೆ ಏನ್ ಮಾಡ್ತಾ ಇದೀವಿ, ನಮ್ಮ ಮುಂದಿನ ದಾರಿ ಏನಿದೆ, ಅದು ಸರಿ ಇದೆಯಾ ತಪ್ಪಿದೆಯಾ ಅಂತ ಹೇಳಿ ಯೋಚನೆ ಮಾಡದೇ ಇರೋಷ್ಟು ನಾವು ಮುಂದೆ ಹೋಗಿರ್ತೀವಿ. ಅಂದ್ರೆ ಮುಗ್ಧತೆ, ನಮ್ಮಲ್ಲಿರುವಂತಹ ಮುಗ್ಧತೆ ಏನ್ ಮಾಡುತ್ತೆ, ನಮ್ಮಲ್ಲಿರುವಂತಹ ವ್ಯಕ್ತಿತ್ವ ಏನ್ ಮಾಡುತ್ತೆ, ನಾವು ಅತಿಯಾಗಿ ನಂಬಿಕೆಯಿಂದ ನಾವು ಮುಂದೆ ಹೋಗ್ಬಿಡ್ತೀವಿ. ಇದು ಆಗುತ್ತೆ, ನಾನು ಹೋಗ್ತೀನಿ, ನನಗೆ ಕೆಲಸ ಅದೇ ಆಗುತ್ತೆ ಅಂತ ಹೇಳಿ ಹೋದಾಗ ಅದೇನಾಗುತ್ತೆ, ಮುಂದೆ ಒಂದೊಂದ್ ಟೈಮ್ ಆ ಕೆಲಸಗಳು ಸ್ಟ್ರಕ್ ಆಗಿ ನಿಲ್ಲುತ್ತೆ ಅಥವಾ ತಳ ಬಿದ್ದ್ಬಿಡ್ತೀವಿ. ಅಂದ್ರೆ ಅಲ್ಲಿಂದ ನಮಗೆ ಪ್ರಾಫಿಟ್ ಅಲ್ಲಿ ಏನಾಗ್ಲಿ ಬರ್ದೇ ಇದ್ದಾಗ ನಮಗೆ ಅದ್ ಲಾಸ್ ಆಗುತ್ತೆ. ಯಾಕಂದ್ರೆ ನಾವು ಈಗ ಒಬ್ರು ಆದ್ರೂ ಮಾಹಿತಿ ಗೊತ್ತಿದ್ದವ್ರ ಹತ್ರಗೆ ನಾವು ಒಂದ್ ಸ್ವಲ್ಪ ವಿಚಾರಿಸಿ ನಮ್ಮಲ್ಲಿ ನಮಗೆ ಆ ಕೆಲ್ಸನ ರೆಡಿ ಮಾಡ್ಕೊಂಡ್ವಿ ಅಂದ್ರೆ ಅಲ್ಲಿ ನಮಗೆ ಏನಾದ್ರು ಯಶಸ್ಸುಗೊಳಿಸಬಹುದು ಅಥವಾ ಏನೋ ಒಂದ್ ದಾರಿ ಸಿಗಬಹುದು. ಆ ಟೈಮಲ್ಲಿ ನಾವು ಒಬ್ರು ಸಲಹೆ ತಗೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್, ಇಲ್ಲಿ ಕೂಡ ಅಷ್ಟೇ. ಇಲ್ಲಿ ಹೇಗಪ್ಪ ಅಂದ್ರೆ ನೀವು ಇಲ್ಲಿ ಫುಲ್ ಅಂತ ಹೇಳಿದ್ನಲ್ಲ, ಇಲ್ಲಿ ನಿಮ್ಮ ಮೆಚುರಿಟಿ ಇಲ್ಲ, ನಿಮ್ಮ ಚಿಕ್ಕ ವಯಸ್ಸಾಗಿರ್ಬೋದು ಅಥವಾ ನಿಮ್ಮ ಸಣ್ಣ ವಯಸ್ಸಿನರಾಗಿರ್ಬೋದು, ನೀವು ವಿಚಾರ ಮಾಡುವಂತಹ ರೀತಿನ ಹೇಳಿದ ಹಾಗೆ ನೀವು ನಾನೇ ಅನ್ನೋ ತರ ಇರಬಹುದು. ಇಲ್ಲಿ ಸಹಿತ ಅದನ್ನೇ ತೋರಿಸ್ತಾ ಇದೆ. ನಾನು ಅನ್ನೋದೇ ರೀತಿ ಬಿಟ್ಟು ನಿಮ್ಮ ಚಿಕ್ಕ ಈಗ ನಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಅಂತ ಇರಲ್ಲ. ಎಕ್ಸ್ಪೀರಿಯನ್ಸ್ ಇದ್ದವ್ರ ಹತ್ರಗೆ ನಾವು ಆ ವಿಚಾರವಾಗಿ ಕೇಳಿದಾಗ ನಮಗೇನಾದ್ರು
ನಮಗೆ ಸಿಗುತ್ತೆ. ಅಂದ್ರೆ ಏನಾದ್ರೂ ಸಲಹೆ ಸಿಗುತ್ತೆ. ಆ ಸಲಹೆ ಮುಖಾಂತರ ನಾವು ಹೋದ್ವಿ ಅಂದ್ರೆ ನಾವು ಮಾಡುವಂತಹ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗುತ್ತೆ. ಹಂಗಾಗಿ ನೀವು ಏನೇ ಆಗ್ಲಿ, ಏನೇ ಇವಾಗ ಕಲಿತಾ ಇರ್ಬೋದು, ಅಥವಾ ಇವಾಗ ನೀವು ನಿಮ್ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರ್ಬೋದು, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲ್ಲ, ನೀವು ಯಾವ್ದಾದ್ರ ದುಡ್ಡು ಇನ್ವೆಸ್ಟ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ ರಿಲೇಶನ್ಶಿಪ್ ಅಲ್ಲಿ ಏನೋ ಇವಾಗ ಹೊಸದಾಗೆ ಯಾರೋ ಪರಿಚಯ ಆಗಿರ್ತಾರೆ, ಅವ್ರ ಬಗ್ಗೆ ನೀವೇನೋ ಥಿಂಕಿಂಗ್ ಮಾಡ್ತಿರಬಹುದು. ಅವೆಲ್ಲ ನಿಮ್ಮ ಏಜಿಗೆ ಮೀರಿದ್ದು. ಈಗ ಏನೋ ಒಂದು ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂದ್ರೆ ನಮಗೆ ಅತಿ ಹತ್ತಿರದಲ್ಲಿರುವಂತಹ ವ್ಯಕ್ತಿ ಹತ್ರಗೆ ನಾವು ಸ್ವಲ್ಪ ಆ ವಿಚಾರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಸಿಗುತ್ತೆ. ನಾವು ಮುಂದುವರಿಯಕ್ಕೆ ನಮಗೆ ಒಳ್ಳೆ ದಾರಿ ಸಿಗುತ್ತೆ. ಅಂದ್ರೆ ನಮಗೆ ಒಳ್ಳೊಳ್ಳೆ ಅವಕಾಶಗಳು ಸಹಿತ ಮುಂದೆ ಸಿಗಬಹುದು, ಅಥವಾ ನಾವು ಹೋಗೋ ದಾರಿಲಿ ಏನಾದ್ರು ಮಿಸ್ಟೇಕ್ ಇತ್ತು ಅಂದ್ರೆ ಅದು ಸರಿ ಆಗುತ್ತೆ ಅನ್ನೋದು ಈ ಕಾರ್ಡ್ ತೋರ್. ಇದೇನಪ್ಪಾ ಅಂದ್ರೆ ನೀವು ಮಾಡೋ ಕೆಲಸದಲ್ಲಿ ತೂಗಿ ಹಾಕೋದು. ನೀವು ಎಷ್ಟು ಕಷ್ಟಪಟ್ಟಿರ್ತೀರೋ ಅಷ್ಟು ಮಾತ್ರ ನಿಮಗೆ ಸಿಗುವಂತಹ ಕೆಲಸ. ಅಂದ್ರೆ ನೀವು ಏನೇ ಒಂದ್ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ನೀವು ಕೆಲಸ ಕಳ್ಕೊಂಡಿರ್ಬೋದು, ನೀವು ನಿರುದ್ಯೋಗಿಯಿಂದ ಕೆಲಸ ಹುಡುಕ್ತಾ ಇರ್ಬೋದು, ಅಥವಾ ನಿಮ್ಮಲ್ಲಿ ಹಣದ ಕೊರತೆ ಇರಬಹುದು, ಅಥವಾ ಆ ಜಾಗದಲ್ಲಿ ನಿಮಗೆ ಸಮಸ್ಯೆ ಆಗ್ತಾ ಇರ್ಬೋದು, ಹಣದ ಸಮಸ್ಯೆ ಆಗ್ತಾ ಇರ್ಬೋದು, ಅಥವಾ ಯಾವ್ರೆ ನಿಮ್ಮ ರಿಲೇಶನ್ಶಿಪ್ ಅಂದ್ರೆ ನೀವು ಯಾವ್ದನ್ನ ಲವ್ ಮಾಡ್ತಾ ಇರ್ಬೋದು, ಅಲ್ಲಿ ಬ್ರೇಕಪ್ ಆಗಿರ್ಬೋದು, ಅಥವಾ ಸಮಾಜದ ವಿರುದ್ಧ ನಾನು ಈ ಜೀವನ ನನಗೆ ಅವರೇ ಬೇಕು ಅಂತ ಹೇಳಿ ಸಮಾಜದ ವಿರುದ್ಧ ಹೋಗಿ ನೀವು ಅವ್ರನ್ನ ಮದುವೆ ಆಗ್ಬೇಕು, ಅಥವಾ ನಾವು ಅವ್ರನ್ನ ಲವ್ ಮಾಡ್ಬೇಕು, ಅಥವಾ ನಮ್ಮ ಇದು ಚೆನ್ನಾಗಿರ್ಬೇಕು, ಅಥವಾ ಹಣದ ಸಮಸ್ಯೆ ಅಂತ ಅದ್ರ ವಿರುದ್ಧ ನೀವು ಹಣ ಸಂಪಾದನೆ ಮಾಡಕ್ ಹೋಗ್ತಾ ಇರಬಹುದು. ಈ ತರ ಏನಾದ್ರೂ ನಿಮ್ಮಲ್ಲಿ ಪ್ರಾಬ್ಲಮ್ ಇತ್ತು ಅಂದ್ರೆ ಅದನ್ನ ಜಡ್ಜ್ ಮಾಡ್ತಾರೆ. ಅಂದ್ರೆ ಯೂನಿವರ್ಸ್ ಅದನ್ನ ನಿಮಗೆ ಎಷ್ಟು ದುಡಿಮೆ ಇರುತ್ತೋ ಆ ದುಡಿಮೆಗೆ ತಕ್ಕ ಪ್ರತಿಫಲ ಕೊಡ್ತಾರೆ. ಇಲ್ಲಿ ನೋಡಿ, ಇವನಿಗೆ ಎಷ್ಟು ದುಡ್ದಿದ್ದಾನೆ ಅವನಿಗೆ ಅಷ್ಟು ಪ್ರತಿಫಲ ಸಿಗ್ತದೆ, ಇವನು ಇಲ್ಲಿ ಕೂತಿದ್ದಾನೆ ಮೇಲ್ ನೋಡ್ತಾ ಇದ್ದಾನೆ, ಇವನಿಗೆ ಏನು ಕೊಡ್ತಾ ಇಲ್ಲ. ಅಂದ್ರೆ ಇಲ್ಲಿ ನೀನು ಎಷ್ಟು ಕಷ್ಟಪಟ್ಟಿರ್ತೀಯ ಆ ಕಷ್ಟಕ್ಕೆ ಮಾತ್ರ ನಿಮಗೆ ಹಣ ಸಿಗುತ್ತೆ ಅನ್ನೋದು ಇಲ್ಲಿನ ಇದು ನಿಮಗೆ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗುತ್ತೆ ಅನ್ನೋದು ಯೂನಿವರ್ಸ್ ನಿಮಗೆ ಹೇಳ್ತಾ ಇದಾರೆ. ಈ ಪೋರ್ಟಲ್ ಮುಗಿದ ನಂತರ ನೀವು ಚಿಕ್ಕ ನಿಮ್ಮ ವ್ಯಕ್ತಿತ್ವ ಚಿಕ್ಕದಾಗಿರ್ಬೋದು, ಅಥವಾ ನೀವು ಸಣ್ಣ ಏಜಿನರಾಗಿರ್ಬೋದು, ಅಥವಾ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು, ನೀವು ಎಕ್ಸ್ಪೀರಿಯನ್ಸ್ ಇದ್ದವ್ರ ಹತ್ರಗೆ ನೀವು ಅದ್ರ ಬಗ್ಗೆ ಸಲಹೆ ತಗೊಂಡ್ರೆ, ಅಥವಾ ನಿಮ್ಮ ಕೆಲಸದಲ್ಲಿ ನಿಮಗೆ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಅದನ್ನ ಬಗೆಹರಿಸ್ಕೊಳಕ್ಕೆ ಒಬ್ಬ ವ್ಯಕ್ತಿ ಹತ್ರಗೆ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡ್ರೆ ಅಂದ್ರೆ ಎಲ್ಲ ನೀವು ಅನ್ಕೊಂಡಂಗೆ ಆಗುತ್ತೆ. ಆಮೇಲೆ ನಿಮ್ಮ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗುತ್ತೆ ಅನ್ನೋದು ಇವತ್ತಿನ ಈ ಕಾರ್ಡ್ ತೋರಿಸ್ತಾ ಇದೆ. ಅಂದ್ರೆ ಪೋರ್ಟಲ್ ಮುಗಿದ ಮೇಲೆ ನೀವು ಅನ್ಕೊಂಡಂತಹ ಎಲ್ಲ ಫುಲ್ಗಳು ನೀವ್ ಎಷ್ಟು ಕಷ್ಟಪಟ್ಟಿರ ಅಷ್ಟು ನಿಮಗೆ ಈ ಪೋರ್ಟಲ್ ಮುಗಿದ ನಂತರ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ, ಯೂನಿವರ್ಸ್ ಹೇಳ್ತಾ ಇದೆ ನಿಮಗೆ. ಇಲ್ಲಿ ನಾನು ನಿಮ್ಗೆ ಹೇಳಿದಂಗೆ ಇಲ್ಲಿ ವಿಶ್ ಫುಲ್ಫುಲ್ ನಾನು ನಿಮಗೆ ಈ ತರ ಬರೆದು ನಿಮ್ಮ ವಿಶ್ ಫುಲ್ಫುಲ್ ನೀವು ಮಾಡ್ಕೋಬಹುದು. ಅಂದ್ರೆ ಯೂನಿವರ್ಸಿಗೆ ಅದನ್ನ ಒಪ್ಸ್ಬಹುದು ಅಂತ ಹೇಳಿದೆ. ನಿಮಗೆ ಆದಷ್ಟು ಬೇಗ ನಿಮ್ಮ ವಿಶ್ ಫುಲ್ಫುಲ್ ಆಗುತ್ತೆ ಅನ್ನೋದಕ್ಕೆ ಈ ಕಾರ್ಡು ಸಹಿತ ಕಾರಣ ಆಗಿದೆ. ಯಾಕೆಂದ್ರೆ ಇದು ರೊಮ್ಯಾಂಟಿಕ್ ಕಾರ್ಡ್, ಅಂದ್ರೆ ನಮ್ಮ ವಿಶ್ ಫುಲ್ಫುಲ್ ಆಗುವಂತಹ ಕಾರ್ಡ್, ಪ್ರೀತಿ ಕೊಡುವಂತಹ ಕಾರ್ಡ್. ಇದು ನಮ್ಮ ಕ್ರಿಯೇಟಿವ್ ಕಾರ್ಡ್, ಅಂದ್ರೆ ನಾವು ಮಾಡಿರುವಂತ ಎಲ್ಲಾ ಕೆಲಸಕ್ಕೂ ಇಲ್ಲಿ ಪ್ರತಿಫಲ ಸಿಗುವಂತಹ ಕಾರ್ಡ್. ಕನಸು, ನೀವು ಏನ್ ಕನಸು ಕಂಡಿದ್ದೀರಾ ಆ ಕನಸು, ನಿಮ್ಮ ಕಂಡಿರುವಂತ ಕನಸು, ಡ್ರೀಮು, ನಿಮ್ಮ ಗುರಿ, ಇದೆಲ್ಲ ವಿಶ್ ಫುಲ್ಫುಲ್ ಆಗುವಂತಹ ಇದು ತೋರಿಸ್ತಾ ಇದೆ. ಅಂದ್ರೆ ನೀವು ಇಷ್ಟು ದಿನ ನೀವು ಏನೆಲ್ಲ ನೀವು ಇದು ಮಾಡ್ಕೊಂತ ಬಂದಿದ್ದೀರಾ, ನಿಮ್ಮ ಕನಸುಗಳನ್ನ ಈಡೇರಿಸ್ಕೋಬೇಕು ಅಂತ ಹೇಳಿ ಕಷ್ಟಪಟ್ಟು ಇಲ್ಲಿ ಬಂದಿದ್ದೀರಾ, ಆ ಕನಸು ಎಲ್ಲ ಇಲ್ಲಿ ಫುಲ್ಫುಲ್ ಆಗುತ್ತೆ ಅನ್ನೋದನ್ನ ಸಹಿತ ಇದು ತೋರಿಸ್ತಾ ಇದೆ. ಅಂದ್ರೆ ನೀವು ಎಷ್ಟು ಕ್ರಿಯೇಟಿವಿಟಿ ಆಗಿ ನಿಮ್ಮ ಕೆಲಸಗಳನ್ನ ಮಾಡಿದೀರಾ. ನನಗೆ ಎಲ್ಲಾನು ಇದೆ, ಹಣ ಇದೆ, ಆಸ್ತಿ ಇದೆ, ಎಲ್ಲದೂ ಇದೆ, ನನಗೆ ನನ್ನ ಜೀವನದಲ್ಲಿ ಇನ್ನೂ ಒಂದ್ ಬೇಕು ಸಾರಿ ತುಂಬಾನೇ ಕಷ್ಟಪಟ್ಟು ಮೇಲೆ ಸಾಧನೆ ಮಾಡಿದೀರಾ. ಅಂದ್ರೆ ಇವ್ರ ಕೈಯಲ್ಲಿ ಇಲ್ಲಿದೆ ನೋಡ್ರಿ, ನಾ ಜಯ ಗಳಿಸಿದೀನಿ, ಇಲ್ಲಿ ಯೂನಿವರ್ಸ್ ನಿಮಗೆ ಸಹಾಯ ಮಾಡಿದ್ದಾರೆ, ಇಷ್ಟು ಅವರ ಬ್ಲೆಸ್ಸಿಂಗ್ ಇದೆ. ಅವ್ರ ಬ್ಲೆಸ್ಸಿಂಗ್ ಇರೋದ್ರಿಂದಾನೇ ನೀವು ಕಷ್ಟಪಟ್ಟಿದ್ದಕ್ಕೆ ಯೂನಿವರ್ಸ್ ಇಂದ ನಿಮಗೆ ಬ್ಲೆಸ್ಸಿಂಗ್ ಇದೆ. ನೀವು ಇಷ್ಟು ಕಷ್ಟಪಟ್ಟಿದ್ದೀರಾ, ನಿಮ್ಮ ಜೀವನಕ್ಕೆ ನೀವು ಏನೆಲ್ಲ ಕಷ್ಟಪಟ್ಟಿದ್ದೀರಾ ಆ ಕಷ್ಟಕ್ಕೆ ನಾನು ಪ್ರತಿಫಲ ಕೊಟ್ಟಿದ್ದೀನಿ. ನಿಮ್ಮ ಜೀವನ ಇನ್ನೂ ಸುಂದರವಾಗಿ ಫ್ಯಾಷನ್ ಮುಖಾಂತರ ನೀವು ಜೀವನ ಮಾಡ್ಬೋದು. ಸಕ್ಸಸ್ ಕೊಟ್ಟಿದ್ದೀನಿ, ನೀವ್ ಏನ್ ಕೇಳಿದ್ದೀರಾ ಎಲ್ಲ ನಾನು ಕೊಟ್ಟಿದ್ದೀನಿ ಅಂತ ಹೇಳಿ ಇದು ಹೇಳ್ತಾ ಇದೆ. ಇಲ್ಲಿ ನಾನು ನಿಮಗೆ ಹೇಳಿದಂಗೆ
ನಿಮ್ಮ ಫ್ಯಾಮಿಲಿ ಇದಿಷ್ಟು ನೀವು ಕಷ್ಟಪಟ್ಟು ನೀವು ಜೀವನ ರೂಪಿಸ್ಕೊಂಡಿದ್ದೀರಾ. ನಿಮ್ಮ ಜೀವನದಲ್ಲಿ ಎಲ್ಲ ವಿಶ್ ಫುಲ್ಫಿಲ್ ಆಗಿದೆ. ನೀವು ಕಂಡಂತ ಕನಸು, ನಿಮ್ಮ ಡ್ರೀಮು, ನಿಮ್ಮ ಗುರಿ, ನಿಮ್ಮ ಹಣದ ವಿಚಾರವಾಗಿ ಇರ್ಬೋದು, ಎಲ್ಲದೂ ನಿಮ್ಮ ಜೀವನಕ್ಕೆ ಬಂದಿದೆ. ನೀವು ಆ ಜೀವನಕ್ಕೆ ಬಂದ ಅವೆಲ್ಲ ಸಿಕ್ಕಾದ್ಮೇಲೆ ನಿಮ್ಮ ಫ್ಯಾಮಿಲಿ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ನಿಮ್ಮ ಕುಟುಂಬ ತೃಪ್ತಿಕರವಾಗಿ ಜೀವನ ಮಾಡ್ತಾ ಇದ್ದೀರಾ. ನಿಮ್ಮ ರೀತಿ ಯೋಚನೆ ಮಾಡೋ ರೀತಿಗಳೆಲ್ಲ ನಿಮಗೆ ಒಳ್ಳೇದಾಗಿದೆ. ನೀವು ಇನ್ನು ಮುಂದೆ ಇಷ್ಟು ದಿನ ನೀವು ಎಷ್ಟು ಕಷ್ಟಪಟ್ಟಿದ್ರಿ, ಆ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆ. ನೀವು ಯಾವ ತರ ವಿಶ್ ಫುಲ್ಫಿಲ್ ಅಂದ್ರೆ ನಿಮ್ಮ ಎಲ್ಲಾ ವಿಶ್ ಫುಲ್ಫಿಲ್ ಆದಾಗ ನನಗೆ ಜೀವನದಲ್ಲಿ ಎಲ್ಲಾ ಸಿಕ್ಕಿದೆ, ನನ್ನ ಫ್ಯಾಮಿಲಿಯೂ ಸಿಕ್ಕಿದೆ, ನನ್ನ ಜೀವನದಲ್ಲಿ ತುಂಬಾ ಚೆನ್ನಾಗಿದ್ದೀನಿ, ನಾನು ಕಂಡಂತಹ ಕಷ್ಟಗಳು ನನ್ನ ಜೀವನಕ್ಕೆ ನನಗೆ ಸಿಕ್ಕಿದೆ, ನನ್ನ ಜೀವನದಲ್ಲಿ ಏನೆಲ್ಲ ಆಸೆ ಪಟ್ಟಿದ್ದೆ ಅದು ನನಗೆಲ್ಲ ಸಿಕ್ಕಿದೆ, ನಾನು ಖುಷಿಯಾಗಿದ್ದೀನಿ, ನಾನು ಸಂತೋಷವಾಗಿದ್ದೀನಿ, ನಾನು ನೆಮ್ಮದಿಯಾಗಿದ್ದೀನಿ. ನನ್ನ ಜೀವನ ಯಾವ ತರ ಅಂದ್ರೆ ಅವ್ರು ಹಿಡ್ಕೊಂಡಿದಾರೆ, ಎಷ್ಟು ತರ ಎಂಜಾಯ್ ಮಾಡ್ತಾ ಇದಾರೆ. ಈ ತರ ನಿಮ್ಮ ಜೀವನ ಎಂಜಾಯ್ ಮಾಡುವಂತಹ ಸ್ಥಿತಿ ಈ ಪೋರ್ಟಲ್ ಮುಗಿದ ನಂತರ ನಿಮಗೆ ಆ ವಿಶ್ ಎಲ್ಲ ಫುಲ್ಫಿಲ್ ಆದಾಗ ನಿಮಗೆ ಈ ತರ ಜೀವನ ಸಿಗುತ್ತೆ ಅನ್ನೋದು ಸಹಿತ ನಿಮಗೆ ಈ ಕಾರ್ಡ್ ಮುಖಾಂತರ ಯೂನಿವರ್ಸ್ ನಿಮಗೆ ಸಂದೇಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.